ಆತ್ಮೀಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ಓಕೆ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸುದ್ದಿಗಳ ವಿವರ. ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳ ವಿತರಣೆ. ಶಾಸಕ ಮಾನಪ್ಪ ವಜ್ಜಲ್ ಹಾಗೂ MLC ಶರಣಗೌಡ ಪಾಟೀಲ್ ಬಯ್ಯಾಪುರವರಿಂದ ಹೊಲಿಗೆ ಯಂತ್ರ ವಿತರಣೆ. ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಮಂಜೂರಿಯಾದ ಹೊಲಿಗೆ ಯಂತ್ರಗಳು. ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ವಿತರಣಾ ಕಾರ್ಯಕ್ರಮ. ತಾಲೂಕಿನ 37 ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳ ವಿತರಣೆ. 2023-24ನೇ ಸಾಲಿನ ಹೊಲಿಗೆ ಯಂತ್ರಗಳ ವಿತರಣೆ. ಹೊಲಿಗೆ ಯಂತ್ರಗಳನ್ನು ವಿತರಿಸಿ ಶಾಸಕ ಮಾನಪ್ಪ ವಜ್ಜಲ್ ಮಾತನಾಡಿ, ಫಲಾನುಭವಿಗಳು ಯೋಜನೆಯ ಸದುಪಯೋಗ ಪಡೆದುಕೊಂಡು ಕುಟುಂಬ ನಿರ್ವಹಣೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕೆಂದು ಹೇಳಿದರು. ಸರ್ಕಾರದಿಂದ ಬರುವ ಯೋಜನೆಗಳಾದ ಹೈನುಗಾರಿಕೆ, ಹೊಲಿಗೆ, ಗೃಹ ಕೈಗಾರಿಕೆಗಳ ಸದುಪಯೋಗ ಪಡೆಯಬೇಕು ಮತ್ತು ಯೋಜನೆಗಳ ಬಗೆಗೆ ಇತರರಿಗೂ ಮಾಹಿತಿ ವಿಸ್ತಾರವಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಅಯ್ಯಪ್ಪ ವಕೀಲ ಮಾಳೂರ್, ಉಲ್ಲೇಸ್ ಸಾಹುಕಾರ್, ಗಿರಿಮಲ್ಲನಗೌಡ ಪಾಟೀಲ್, ಮಧುಕಪ್ಪ ನಾಯಕ್ ಹಾಗೂ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಸೇರಿದಂತೆ ಇದ್ದರು. ಸದಾ ಓಕೆ ನ್ಯೂಸ್ ವೀಕ್ಷಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಅವರು ಕರೆದಂಥ ಕಾಲ್ಪರ್ಗಳಾದಾಗ ಎಮ್ಮೆಗಳ ಹಸುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಕುರಿ ಸಾಗಾಣಿಕೆಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಇವತ್ತು ಅನೇಕ ಯೋಜನೆಗಳನ್ನು ತಾವು ಅರ್ಜಿಗಳನ್ನು ಹಾಕಿ ಮನವಿ ಮಾಡಿಕೊಂಡಾಗ ಸರ್ಕಾರದ ಲಿಮಿಟ್ ಇರುತ್ತೆ. ಸುಮಾರು ಒಂದು 200-300 ಅರ್ಜಿಗಳು ಬಂದಾಗ ನಮ್ಮಲ್ಲಿ 20, 30, 40 ಈ ರೀತಿ ಲಿಮಿಟ್ ಇರುತ್ತೆ. ಆ ಲಿಮಿಟ್ನಲ್ಲಿ ಮಾತ್ರ ನಾವು ಸೆಲೆಕ್ಷನ್ ಮಾಡಿ ಆಯ್ಕೆಗಳು ಮಾಡಿ ನಾವು ತಮಗೆ ಈ ಸರ್ಕಾರದ ಯೋಜನೆಗಳನ್ನು ಅವ್ರಿಗೆ ಮುಗಿಸೋ ಕೆಲಸವನ್ನು ಮಾಡ್ತೀವಿ. ಅದಕ್ಕಾಗಿ ಇವತ್ತ ಇಂಥ ಯೋಜನೆ ಹೊಲಿಗೆ ಯಂತ್ರ ಇದು 2ನೇ ಬಾರಿಗೆ ನಾವು ಯೋಜನೆಯನ್ನು ವಿತರಣೆ ಮಾಡ್ತಕ್ಕಂಥದ್ದು. ಮೊದಲನೇ ಬಾರಿಗೆ ನಾವು ಸುಮಾರು ಒಂದು 25 ಜನರಿಗೆ ಕೊಟ್ಟಿದ್ವಿ. 25 ಜನರಿಗೆ ಕೊಟ್ಟಿಗೆ ಇವತ್ತ 37 ಜನರಿಗೆ ಇವತ್ತು ಕೊಡ್ತೀವಿ. ಒಬ್ಬರು ರಿಜೆಕ್ಟ್ ಆಗಿದೆ. 37 ಜನರಿಗೆ ಇವತ್ತು ಕೊಡ್ತೀವಿ. ಈ ರೀತಿ ಯಾವುದೇ ನಾವು ಸರ್ಕಾರದ ಯೋಜನೆಯನ್ನ ಬಹಳಷ್ಟು ಜನ ಕಲ್ತಂತವರಿದ್ದೀವಿ. ಬಹುಶಃ ಗೊತ್ತಿಲ್ಲದಂಥವರಿಗೆ ತಾವು ಹೇಳ್ಬೇಕು. ಅರ್ಜಿಗಳ ಬಂದಾಗ ನೀವು ಇವತ್ತು ಲಾಭ ತಗೊಂಡಿರೋದ್ರ ಬಗ್ಗೆ ಇದ್ರ ಉಪಯೋಗ ಇವತ್ತು ಪಡ್ಕೊಂತೀರಿ. ತಾವು ಫಲಾನುಭವಿಗಳು ನಿಮ್ಮದೊಂದು ಇವತ್ತು ಹೊಲಿಗೆ ಮಿಷನ್ ನಿಮಗೆ ಮನೆಗೆ ಬರುತ್ತೆ. ಪಕ್ಕದ ಮನೆಯವರಿಗೆ ಹೇಳ್ಬೇಕು, ನೀವು ಅರ್ಜಿಗಳು ಬಂದಾಗ ಹಾಕಿ ನಿಮಗೂ ಒಂದು ಒಳ್ಳೆದಾಗುತ್ತೆ, ಇದರಿಂದ ಅನುಕೂಲ ಆಗ್ತಿದೆ ಅಂತಕ್ಕಂಥದ್ದು ಹೇಳ್ಕೊಡ್ಬೇಕು. ಅಂದ್ರೆ ಸರ್ಕಾರ ಯೋಜನೆಗಳು 100% ಫಲಾನುಭವಿಗಳು ಮುಗಬೇಕು ಅಂದ್ರೆ ಖಂಡಿತವಾಗಿ ಒಬ್ಬರಿಗೊಬ್ಬರಿಗೆ ಸಹಾಯ ಆಗಬೇಕು. ಅಧಿಕಾರಿಗಳು ಎಷ್ಟೇ ಪ್ರಚಾರ ಮಾಡಿದರೂ ಕೂಡ ಇನ್ನೂ ಕೆಲವೊಬ್ಬರು ಹಳ್ಳಿಯಲ್ಲಿರ್ತಕ್ಕಂಥ ಆ ತಾಯಂದಿರಿಗೆ ಗೊತ್ತಿರಲ್ಲ, ಇನ್ನು ಅದರ ಸರ್ಕಾರದ ಯೋಜನೆ ಬಗ್ಗೆ ಮಾಹಿತಿ ಇರಲ್ಲ. ಅಂತ ಮಾಹಿತಿಗಳನ್ನ ಕೊಡ್ತಕ್ಕಂಥದ್ದು ಕೂಡ ಇಲ್ಲಿ ಸೇರಿದಂತೆ ಎಲ್ಲ ನನ್ನ ಸೋದರ ತಾಯಿಗಳು ಮಾಡಬೇಕು ಅಂತ ಹೇಳಿ ನಿಮಗೆಲ್ಲರಲ್ಲಿ ಮನವಿ ಮಾಡಿಕೊಂಡು ಇವತ್ತೇನು ತಾವು ಹೊಲಿಗೆ ಯಂತ್ರಗಳನ್ನು ಒಯ್ತೀರಿ, ಇದರಿಂದ ಒಳ್ಳೆಯದಾಗಲಿ. ದಿನಾಲು ನಿಮಗೆ 1000 ರೂಪಾಯಿ ಅದರಿಂದ ಕ್ರೋಢೀಕರಣ ಮಾಡ್ತಕ್ಕಂಥ ವ್ಯವಸ್ಥೆ ಭಗವಂತ ನಿಮಗೆಲ್ಲರಿಗೂ ಆಸಕ್ತಿ ಸಮರ್ಥನೆ ಕೊಡಲಿ ಅಂತೇಳಿ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಮಕ್ಕಳಿಗೆ ಇದರಿಂದ ನಿಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಮತ್ತು ಅವ್ರ ಕಡೆ ಆರೋಗ್ಯ ಎಲ್ಲ ದೃಷ್ಟಿಯಿಂದ ಮನೆ ಯಜಮಾನರು ಕೂಡ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಕೂಡ ಆಸಕ್ತಿ ಕೊಡಲಿ. ಕೆಲವೊಂದು ಕಡೆ ಕೇಳ್ತಿದ್ರಿ ಕಂಪ್ಲೇಂಟ್ಗಳು ಬರ್ತದ, ಮನೆ ಯಜಮಾನ ಮಾತು ಕೇಳಲ್ಲ ಅಂದ್ರೂ ಕೂಡ ಹೆಂಗ್ ಕೇಳಿಸ್ಬೇಕು ಅನ್ನೋದು ನಿಮ್ಮಲ್ಲಿ ಗೊತ್ತಿದೆ. ನಿಮ್ಗೆ ಹೆಂಗ್ ಕೇಳಿಸ್ಬೇಕು ನೀವು ಬಹಳ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿರಿ. ಹೀಗಾಗಿ ನಿಮ್ಗೊಂದು ಸ್ವಲ್ಪ ಸರ್ಕಾರ ಈ ರೀತಿ ಶಕ್ತಿ ಕೊಡೋದ್ರಿಂದ ಬಹುಶಃ ಅನೇಕ ರೀತಿಯಿಂದ ನೀವು ಎಲ್ಲ ರೀತಿಯ ಕ್ಷೇತ್ರಗಳಲ್ಲಿ ಮುಂದುವರೆದ್ರಿ. ಅದೇ ರೀತಿಯಿಂದ ಹೆಚ್ಚಿನ ಧೈರ್ಯ, ಶಕ್ತಿ, ಶಾಲಿ ಬಂದು ಸಾಮರ್ಥ್ಯ ನಿಮ್ಗೆ ಭಗವಂತ ಕೊಡ್ಲಿ ಅಂತ ಹಾರೈಸಿ ಇವತ್ತಿನ ದಿವಸ ನೀವೆಲ್ಲರೂ ಭಾಗವಹಿಸಿ ಈ ವಿಷಯವನ್ನು ತಗೊಂಡು ಹೋಗ್ತಿದ್ರೆ ಹೊಲಿಗೆ ಯಂತ್ರ ಇದರಿಂದ ಒಳ್ಳೆಯದಾಗಿ ನಾನು ಕೂಡ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ವಿಷಯ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾರೆ.